ಪಡಿಸಿರಿ ವಸುಮತೀಶ್ವರ ಕಂಡನೋ ರಾಜೀವಲೋಚನ ರಮಣಿ ಇಂದು ರಾಜಿಸನೇತಕಿ ಸಿರಿಮುಗದ್ಯುಮಣಿ ಎನ್ನ ರಮಣಿ ವಾಜಿಪತಿಯ ಜಾತಿ ಸೋಜಿಗ ನಡೆಯಿದು ವಾಜಿಪತಿಯ ಜಾತಿ ಸೋಜಿಗ ನಡೆಯಿದು ಈ ಜಗವೇ ನೀನಾದಿ ದಶರಥ ರಾಜನುಗೆ ಸಾಜದಿಂದ ನುಡಿಯು ರಾಜೀವಲೋಚನೆ ರಮಣಿ ಇಂದು ರಾಜಿಸನೇತಕ್ಕೆ ಸಿರಿಮುಗದ್ಯುಮಣಿ ಎಲ್ಲ ರಮಣಿ ರಮಣಿ ಆಶ್ಚರ್ಯ, ಯಾವತ್ತೂ ನಿನ್ನನ್ನು ಹೀಗೆ ಕಂಡವನಲ್ಲ ದಶರಥ. ಚೈತನ್ಯದ ಚಿಲುಮೆ ನೀನು. ಶೃಂಗಾರ ಅಂತ ಹೇಳಿದ್ರೆ ನಿನಗೆ ಪಂಚಪ್ರಾಣ. ಯಾವಾಗಲೂ ನಿನ್ನನ್ನು ನೀನು ಅಲಂಕರಿಸಿಕೊಂಡು ಕನ್ನಡಿಗೆ ಎದುರು ಸಂಭ್ರಮಿಸುವಳು. ಗಂಡ ಬರ್ತಾನೆ ಅಂತ ತಿಳಿದರೆ ಮತ್ತಷ್ಟು ಇನ್ನಷ್ಟು ಅವನಿಗೆ ನಾನು ಸೌಂದರ್ಯವತಿಯಾಗಿ ಕಾಣಬೇಕು ಎನ್ನುವ ಲವಲವಿಕೆ ಉಳ್ಳವಳು ನೀನು. ದಶರಥ ರಾಯನ ಚೈತನ್ಯದ ಉಸಿರು ಅಂತ ಹೇಳಿದ್ರೆ ಕೈಕಾದೇವಿಯ ಸೌಂದರ್ಯ. ನಾನು ಇನ್ನೂ ಮುದುಕನಾಗಲಿಲ್ಲ ಅಂತ ಇದ್ರೆ ಅದು ನಿನ್ನ ಹಾರೈಕೆ. ನೀನು ಕೊಟ್ಟಿರುವಂತಹ ಸುಖ ಎಲ್ಲವೂ ಹೌದಲ್ಲ. ಯಾಕೆ ಕೈಕ ಮಲಿನಾಂಬರವನ್ನು ಟಿದ್ದಿ ಬಿಡು ಮುಡಿಯಿಂದ ಹಣೆಯ ತಿಲಕವನ್ನು ಬರೆಸಿ ಕೈಯ ಬಳೆಯನ್ನು ಒಡೆದು ಮುತ್ತೈದೆಯಾದವಳು ಬಳೆ ಒಡೆಯುವುದು ಯಾವಾಗ ಕೈಕ? ನಾ ಜೀವಂತ ಇರುವಾಗಲೇ ನನಗೆ ಸಾವು ಮಾಡಿದೆಯಲ್ಲ, ಯಾಕೆ? ಏನಾಯ್ತು? ಹೃದಯ ಅರ್ಪಣೆಗೈದೇನು ವಧುವಾದೇನು ಬದುಕೇನು ಶೂನ್ಯವಿಲ್ಲು ವಧುವಾದೇನು ಬದುಕೇನು ಶೂನ್ಯವಿಲ್ಲು ಬದುಕುವಿಸುತ್ತಗಾಗಿ ಬದುಳನಿ ಬಯಸಲು ಬದುಕುವಿಸುತ್ತಗಾಗಿ ಬದುಳನಿ ಬಯಸಲು ಮೊದಲಿದ್ದ ವರಗಳನ್ನು ಒದಗಿಸು ನೀನು ಮೊದಲಿದ್ದ ವರಗಳನ್ನು ಹಿರಿಯ ಕೈಕ ಏನಾಗಿದೆ ಅಂತ? ನನ್ನ ಕೈಕೆಗೆ ಏನಾಗಿದೆ ಇವತ್ತು? ಈ ಕೈಕೆಯ ಬದುಕಿನಲ್ಲಿ ಇನ್ನು ಏನಾಗುವುದಕ್ಕೆ ಉಳಿದಿದೆ ಅಂತ? ಯಾಕಿಂತಹ ಕುಂಕು ನುಡಿ? ಅಲ್ಲದಿದ್ರೆ ಮತ್ತೇನು? ತಂದೆ ತಾಯಿ ಬಂಧು ಬಳಗ ಎಲ್ಲರನ್ನು ಬಿಟ್ಟು ನೀವೇ ನನ್ನ ಸರ್ವಸ್ವ ಅಂತ ತಿಳಿದು ನಿಮ್ಮನ್ನು ಅನುಸರಿಸಿ ಬಂದವಳು ನಾನು. ನಿನ್ನನ್ನು ಮದುವೆಯಾದ ಮೇಲೆ ಪ್ರತಿಯೊಬ್ಬರು ಆಡುವ ಮಾತು ಗೊತ್ತೇನೆ? ದಶರಥ ಕೈಕೆಯ ಕೈಗೊಂಬೆಯಾಗಿ ಬಿಟ್ಟಿದ್ದಾನೆ. ಇಲ್ಲ, ನನ್ನ ಹೃದಯವನ್ನೇ ಅರ್ಪಣೆ ಮಾಡಿದೆ. ಅದನ್ನು ಸ್ವೀಕರಿಸಿದ್ದೇನಲ್ಲ. ನನ್ನ ಬದುಕೆ ಶೂನ್ಯವಾಗಿ ಹೋಯಿತು. ನಾನಿರುವಾಗಲೂ ನನ್ನ ಬದುಕು ಶೂನ್ಯವಾಗುವುದು ಯಾವಾಗ ಬಲ್ಲಿರ? ಯಾವಾಗ? ನನ್ನ ಬದುಕಿನಲ್ಲಿ ನೀವಿಲ್ಲದೆ ಇದ್ದಾಗ. ಇದ್ದೇನಲ್ಲ. ಇದ್ದು ಇಲ್ಲದ ಹಾಗೆ ಆಯ್ತಲ್ಲ. ಅಂದ್ರೆ ಏನಾಗ್ತಾ ಇದೆ? ಶ್ರೀರಾಮಚಂದ್ರನಿಗೆ ಪಟ್ಟ ಬಂದ ಮಹೋತ್ಸವ. ಓ, ರಾಮನಿಗೆ ಪಟ್ಟಾಭಿಷೇಕ. ಹೌದು. ಏನು ನನಗೆ ಹೇಳಿದ್ರ? ಕೌಸಲ್ಯಗೂ ಪ್ರತ್ಯೇಕವಾದ ಹೇಳಿಕೆ ಅಂತ ಮಾಡಲಿಲ್ಲ. ಯಜಮಾನನ ತೀರ್ಮಾನದಲ್ಲಿ ಮನೆಯಾಕೆಗೆ ಹೇಳಿಕೆಯೇ. ಸರಿ, ಬೇಡ. ನಮ್ಮ ಮಗನಿಗೆ ತಿಳಿದಿದ್ಯಾ? ಶತ್ರುಘ್ನನು ಊರಲ್ಲಿಲ್ಲ. ಆದ್ರೆ ಭರತ ಕುಮಾರನ ನಕ್ಷತ್ರ ಪುಷ್ಯ, ಅದರಲ್ಲೇ ರಾಮಚಂದ್ರನ ಪಟ್ಟಾಭಿಷೇಕದ ಮುಹೂರ್ತ ಇರಿಸಿಕೊಂಡಿದ್ದೇವೆ. ನನಗೆ ಹೇಳುವುದು ಬೇಡ, ನನ್ನ ಮಗನಿಗೆ ಹೇಳುವುದು ಬೇಡ, ಬಿಟ್ಟೆ. ನನ್ನ ಅಪ್ಪಮ್ಮನಿಗೆ ಹೇಳಿದ್ದೀರಾ? ಸೀತೆಯ ಅಪ್ಪಮ್ಮನಿಗೂ ಹೇಳಲಿಲ್ಲ ಕೈಕ. ಹೇಳಿಲ್ವಾ? ಹಾಗಾದ್ರೆ ಪಟ್ಟಾಭಿಷೇಕ ಎನ್ನುವುದು
ಹುಟ್ಟಿನಲ್ಲಿ ನಡೆಯುವುದಾ? ಅವಸರದ ತೀರ್ಮಾನ. ರಾಜಾರಿಷ್ಟಕ್ಕೆ ಒಳಗಾದ ನಾನು ನನ್ನ ಹೊಣೆಯನ್ನು ವಹಿಸಿಕೊಳ್ಳುವುದಕ್ಕೆ ಒಬ್ಬ ಸಮರ್ಥ ಬೇಕು ಅಂತ ಶ್ರೀಮಂತ ಪುತ್ರನಾದ ರಾಮನಿಗೆ ಪಟ್ಟಾಭಿಷೇಕ. ಸುಳ್ಳು, ಎಲ್ಲ ಸುಳ್ಳು. ಗುಟ್ಟು ಗುಟ್ಟು. ಗಂಡ ಹೆಂಡಿನ ಮಧ್ಯದಲ್ಲಿ ಗುಟ್ಟು ಅಂತ ಇರ್ತದ? ಹಾಗೆ ಯಾಕೆ ಎಣಿಸ್ತೀಯಾ ನೀನು? ನಾನು ಎಣಿಸಿದ್ದಲ್ಲ, ನೀವು ಮಾಡಿದ್ದೇ ಹಾಗೆ. ಏನು ಮಾಡಿದೆ? ಏನೇ ಇರ್ಲಿ, ನಾನೇನು ಸಾಯುವುದಿಲ್ಲ, ಬದುಕುತ್ತೇನೆ. ನನ್ನ ಮಗನಿಗಾಗಿ ನಾ ಬದುಕುತ್ತೇನೆ, ನನ್ನ ಮಗನ ಭವಿಷ್ಯಕ್ಕಾಗಿ ನಾನು ಇರ್ತೇನೆ. ಆದ್ರೆ 2 ವರ ಇದೆಯಲ್ಲ ನಿಮ್ಮಲ್ಲಿ, ಅದು ನನಗೀಗ ಬೇಕು. ಅಂದು ಹೇಳಿದೆ ವರನಾದ ನೀವಿರುವಾಗ ನನಗೆ ವರ ಯಾಕೆ? ಹೌದು, ಈಗ ಹೇಳುತ್ತಿ ವರವೇ ನನಗೆ ವರ. ಆವತ್ತು ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಆದ್ರೆ ಈಗ ಇಲ್ಲ. ಯಾಕಿಲ್ಲ? ಯಾಕಿಲ್ಲ ಅಂತ ಹೇಳಿದ್ರೆ, ಅಂದು ನನ್ನನ್ನು ಮದುವೆಯಾಗಿ ಕರೆತರುವಾಗ ನನ್ನ ಅಪ್ಪನಿಗೆ ನೀವು ಮಾತನ್ನು ಕೊಟ್ಟರಲ್ಲ, ನಿಮ್ಮ ಮಗಳನ್ನೇ ಸಾಕೇತದ ಸಮ್ರಾಜ್ಞಿಯಾಗಿ ಕಾಣ್ತೇನೆ ಎನ್ನುವುದಾಗಿ. ಅದಕ್ಕೆಲ್ಲಿ ಕೊರತೆ ಬಂದಿದೆ? ಅದೇ ನಾನು ಹೌದು ಅಂತ ಆದ್ರೆ ನನ್ನ ಮಗನೇ ಸಮ್ರಾಟನಾಗ್ಬೇಕಲ್ಲ. ದೈವ ಅದಕ್ಕೆ ಅವಕಾಶ ಕೊಡ್ಲಿಲ್ಲಲ್ಲ ಕೈಕ. ಯಾಕೆ? ಪಾಯಸ ಎಲ್ಲರೂ ತಿಂದ್ರು. ಹಾ, ಹಿರಿಪುತ್ರನಾಗಿ ಕೌಸಲ್ಯಾದೇವಿಯ ಹೊಟ್ಟೆಯಿಂದಲೇ ಬಂದನಲ್ಲ ರಾಮ. ಓ ಅದಕ್ಕ ತಪ್ಪು ಯಾರದ್ದು ಅಲ್ಲ, ತಪ್ಪು ನನ್ನದ್ದು. ಆವತ್ತು ಪಾಯಸ ನಾನು ಒಬ್ಬಳೆ ಕುಡಿಬೇಕಿತ್ತು, ಆಗ ಎಲ್ಲ ಸರಿಯಾಗ್ತಿತ್ತು. ಕುಡಿಯದೇ ಇದ್ದದ್ದನ್ನೆಲ್ಲ ಈಗ ಎಣಿಸಿ ಏನು ಪ್ರಯೋಜನ ಹೇಳು? ಎಲ್ರಿಗೂ ಮಕ್ಕಳಾಗಲಿ ಎನ್ನುವಂತ ಕಾರಣಕ್ಕಾಗಿ ಎಲ್ಲರೂ ಹಂಚಿ ತಿನ್ನೋಣ ಅಂತ ನಾನು ಹೇಳಿದ್ರೆ ಆಯ್ತಲ್ಲ, ಅದನ್ನೇ ಇಂದು ಮುಂದಿರಿಸಿಕೊಂಡು ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಗನಿಗೆ ಪಟ್ಟಾಭಿಷೇಕ ಮಾಡುವುದಕ್ಕೆ ಮುಂದಾಗ್ತಾ ಇದ್ದೀರಲ್ಲ. ನನ್ನಲ್ಲಿ ಒಂದು ವಿಚಾರವನ್ನು ತಿಳಿಸದೆ ಅನ್ಯಾಯ ಅಲ್ವಾ ಇದು? ವಂಚನೆ ಅಲ್ವಾ? ಮೋಸ ಅಲ್ವಾ ಇದು? ಬಹುಶಃ ದೇವರಿಗೆ ಗೊತ್ತಾಗಿದೆ. ಕೈಕೆಗಾದ್ರೆ 2 ವರ ಉಂಟು, ಕೌಸಲ್ಯಗೆ ಏನೂ ಇಲ್ಲಲ್ಲ, ಹಾಗೆ ಮಗನನ್ನೇ ಕೊಟ್ಟು ಬಿಟ್ಟ. ಸರಿ, ನನಗೆ ಬೇಕೀಗ ಆ ವರ. ನೀನು ಕೇಳದೆ ಬಾಕಿಯಾದದ್ದು ಬಿಟ್ರೆ ನಾ ಕೊಡದೆ ಬಾಕಿಯಾದದ್ದಲ್ಲ ಕೈಕ. ಬೇಕು ಅಂತ ಹೇಳಿದ್ನಲ್ಲ, ಯಾಕೋ ಹಾಗೆ ಕೇಳುವುದಿಲ್ಲ ನಾನು. ಮತ್ತೆ ಕೊಡ್ತೇನೆ ಎನ್ನುವುದಾಗಿ ನೀವು ನನಗೆ ಭಾಷೆಯನ್ನು ಕೊಡಬೇಕು. ಕಡೆಗೂ ಗಂಡನಿಗೆ ಭಾಷೆಯೂ ಇಲ್ಲ ಅಂತ ತೀರ್ಮಾನ ಮಾಡಿದೀಯಾ? ಅರ್ಥ ಆಯ್ತಲ್ಲ? ಕೈಕ, ಏನು? ನನ್ನ ಭಾಷೆ, ನನ್ನ ಆತ್ಯಂತಿಕವಾದಂತಹ ಸತ್ಯ ಸ್ವರೂಪ, ಅದು ನನ್ನ ಮಗನಾದ ರಾಮ. ಆ ರಾಮಚಂದ್ರನ ಮೇಲಾಣೆ ನೀ ಕೇಳಿದ್ದನ್ನು ಕೊಡದೇ ಇದ್ರೆ ಕೇಳು. ಕೇಳು, ರಾಮನ ಸಾಕ್ಷಿಯಾಗಿ ಕೊಡ್ತೀರಾ? ಕೇಳ್ತೇನೆ. ಕೇಳು. ಮಂತ್ರಾಧಾರವನ್ನು ಸೇರಿ ನೀವು 3 ಮಂದಿ ತೀರ್ಮಾನವನ್ನು ಮಾಡಿದ್ರಲ್ಲ, ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವುದಾಗಿ. ಹೌದು. ಸಿದ್ಧತೆ ಎನ್ನುವುದು ನಡೀತಾ ಇದೆಯಲ್ಲ, ಇನ್ನು ಮುಂದೆ ನಡಿಲಿಕ್ಕೂ ಇದೆಯಲ್ಲ. ಯಾವೆಲ್ಲ ಸಿದ್ಧತೆ ಎನ್ನುವುದು ನಡೆದಿದೆಯೋ ಅದೇ ಸಿದ್ಧತೆಯಲ್ಲಿ ನನ್ನ ಮಗನಾದಂತ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಹಾಗಿದ್ರೆ ರಾಮನಿಗೆ? ರಾಮ 14 ವರ್ಷ ಕಾಡಿಗೆ ಹೋಗ್ಲಿ. ವನರೋಹ ವಾಣಿ ಹೃದಯ ಬೀದಿಪ ಸುರಗಿ ಹಿನಕುಲೀಂದ್ರನು ಕಂಪಿಸಿ ತನುವು ವಶವಿಲ್ಲದವನಿ ಕೊಸಿದಿರಲ ಒಣಗಿ ಕಂಟಲ ಜಲವು ಕಣ್ಣು ಕತ್ತಲೆ ಕವಿದು ತಡೆಯಲಾರದ ದುಃಖ ಶರದಿಯಲಿ ಮುಳುಗುತ್ತ ಮಣಿದಿರುವುದ ದೀನನ ಹಾಗೆ ಸುರಸುರಭಿ ಕಿಚ್ಚಲಲಿ ಗರಳ ಕಂಡೇನೆ ಕೈಕಾ ಸುರಸುರಭಿ ಕೆಚ್ಚಲಲಿ ಗರಳ ಕಂಡೇನೆ ಹೀಗೆ ಕರುಣವಿಲ್ಲವೇ ಕಾತೆ ಕೈಗೆ ನಿನಗೆ ಕರುಣ ಇಲ್ಲವೇ ಕಾತೆ ಕೈಗೆ ನಿನಗೆ ತರಣಿ ವಂಶದ ದೀಪ ತರಳ ರಾಮನ ಕಾಯಿ ತರಣಿ ವಂಶದ ದೀಪ ತರಳ ರಾಮನ ಕಾಯಿ ಕರುಳ ಬಳ್ಳಿಯ
ಕಡಿಯುವುದೇನಿದುವೆ ಮಾಯೆ ಕರುಣ ಬಳ್ಳಿಯ ಕಡಿಯುವುದೇನಿದುವೆ ಮಾಯೆ ಸುರ ಸುರಭಿ ಕೆಚ್ಚಲಲಿ ಕರಳ ಕಂಡೆನೇ ನಾ ರಾಮ 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 ಹೇಳಬೇಡ ಕೈಕ, ಇನ್ನೊಂದು ಸಲ ಹೇಳಬೇಡ. ಯಾವುದನ್ನು ಹಠವಾಗಿ ಬೇಕೇ ಬೇಕು ಅಂತ ನೀನು ಛಲವಾದಿನಿಯಾಗಿ ಕೇಳಿದ್ರೆ ನಿನ್ನ ಸೌಭಾಗ್ಯ ಉಳಿಯಲಾರದು. ನಿನ್ನ ಗಂಡನ ಪ್ರಾಣವನ್ನೇ ನೀನು ಕೈಯಾರಕ್ಕಿಂತ ತೆಗೆದ ಹಾಗೆ ಕೈಕ. ಇಷ್ಟಕ್ಕೂ ರಾಮ ಕಾಡಿಗೆ ಹೋಗಬೇಕು ಅಂತ ಕೇಳುತ್ತಿರುವುದು ನನ್ನ ಕೈಕೆಯೇ. ಸಹನೆಯ ಕಡಲು, ಔದಾರ್ಯದ ಒಡಲು ನೀನು. ಅಳುತ್ತಿರುವ ಭರತನನ್ನಾದರೂ ಅತ್ತ ತಳ್ಳಿ ನಗುತ್ತಿರುವ ರಾಮನನ್ನು ಕೈಗೆತ್ತಿಕೊಂಡು ಎದೆಯೋಡಿದವಳು ನೀನು. ಸುರಭಿಯ ಕೆತ್ತಲಿನಿಂದ ಯಾವ ಕಾಲಕ್ಕೂ ವಿಷ ಉದುರಲಾರದು. ಕಾಮಧೇನು ವಿಷ ಕೊಡುವುದೇ ಇರ್ಲಿ ಕೈಕ, ನಾನು ಅದನ್ನು ವಿಮರ್ಶೆ ಮಾಡುವುದಿಲ್ಲ. ನಿನ್ನ ಮಗನಾದ ಭರತನಿಗೆ ಪಟ್ಟಾಗಬೇಕು ಅಂತ ಇದ್ರೆ ಅಯೋಧ್ಯೆಯ ಮಗುವವ. ರಾಮನಿಗಾದ್ರೇನು, ಭರತನಿಗಾದ್ರೇನು. ನನ್ನ ಮಗನಿಗೆ ಆಗಬೇಕು. ಆಗಬೇಕು ಆಗ್ಲಿ. ಆದ್ರೆ ಏನು? ನಿಷ್ಪಾಪಿಯಾದ ಸರ್ವಧನಾನುರಾಗಿಯಾದ ರಾಮ ಯಾಕೆ ಕಾಡಿಗೆ ಹೋಗಬೇಕು ಹೇಳು? ಕಳಿಸ್ಲಿಕ್ಕೆ ಆಗುದಿಲ್ವಾ? ಇರ ವಂಶದ ದೀಪ, ಸಾಕೇತ ಸಾಮ್ರಾಜ್ಯದ ಸೌಭಾಗ್ಯ, ಯಾಕವರನ್ನು ಕಳಿಸ್ಬೇಕು ಅಂತ ಹಠ ಮಾಡ್ತೀಯ? ಮಾತಿತ್ತಿದ್ರೆ ರಾಮ 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 ಅಂತ ಹೇಳ್ತೀರಲ್ಲ. ಏನು ರಾಮ ಒಬ್ಬನೇ ನಿಮಗೆ ಮಗನ? ಉಳಿದವರೆಲ್ಲ ನಿಮ್ಮ ಮಕ್ಕಳಲ್ಲವಾ? ಹೌದು. ಎಲ್ಲ ಮಕ್ಕಳನ್ನು ಸಮಾನ ದೃಷ್ಟಿಯಲ್ಲಿ ಕಾಣಬೇಕಾದಂತ ನೀವು ಯಾಕೆ ಈ ತಾರತಮ್ಯ? ಯಾಕೆ? 3 ಮಂದಿ ಮಕ್ಕಳು ನನ್ನ ಮಕ್ಕಳು. ರಾಮ ನಿಜಾರ್ಥದಲ್ಲಿ ನನ್ನನ್ನು ಪಿತೃವಾಗಿಸಿದ ಮಹಾಶಯ. ಕ್ರಾಂತದರ್ಶಿಗಳಾದ ಮುನಿಮನೀಷಿಗಳೆಲ್ಲ ಹೇಳಿದರು, ಕಡಲ ಶಯನನಾದ ನಾರಾಯಣನೇ ನಿಮ್ಮ ಸಂತಾನದಲ್ಲಿ ಶಿಶುವಾಗಿ ಕಾಣಿಸಿಕೊಂಡ ಅಂತ. ದಾತ್ರಿಯ ಭಾಗ್ಯ ದೇವತೆಯಾದ ರಾಮನನ್ನು ಕಾಡಿಗೆ ಕಳುಹಿಸಿ ಯಾವ ಪಾಪ ಕಟ್ಟಿಕೊಡುತ್ತೀಯೇ ನೀನು? ಆಗುದಿಲ್ವಾ? ಬೇಡ. ಸೂರ್ಯ ವಂಶದಲ್ಲಿ ಸಂಚರಿಸಿದಂತ ನೀವು ಮಾತಿಗೆ ತಪ್ತೀರಾ? ಅದೇ ಹೇಗಾಗ್ತದೆ? ಮಾತು ನೆರವೇರಿಸ್ತೀರಾ? ಹೌದು. ನೆರವೇರಿಸುವುದೇ ಹೌದು ಅಂತ ಆದ್ರೆ ಮುಂದಿನ ದಾರಿ ಏನೆನ್ನುವುದನ್ನು ನೋಡಿ. ಮಿತ್ರ ಕುಲಮಣಿ ಜನಕ ಜಾಧವ ನಿತ್ಯ ನಿರ್ಮಲ ಚಿತ್ತರಾಘವ ಮತ್ತೆ ಚಿಲ್ತಾ ಭವನ ಪೊಕ್ಕನು ಅರ್ತಿಗಿಲ್ಲ. ಸಭಾಮಧ್ಯದಲ್ಲಿ ಸಾರ್ವಭೌಮರಾಗಿ ವಿರಾಜಿತರಾಗಿದ್ದವರು ಇಲ್ಯಾಕೆ ಈ ಧೈರ್ಯದಿಂದ? ಅವಳಲ್ಲಿ ಏನೋ ಆವೇಶ ಆಗಿದೆ. ಅವಳು ರಕ್ಷಿಸಿ. ಈ ಕೇಳಿದ 2 ವರಕ್ಕಾಗಿ ಹೀಗೆ ಹೇಳ್ತಾ ಇದ್ದಾರೆ. ಅಮ್ಮ ಸಮ್ಮತವಾಯ್ತು ಮನಕ್ಕೆ ಸುತಗೆ ನಿಮ್ಮ ವಾಂಛಿತ ಸಲಿಪ ಬಯಕೆ ಸಮ್ಮತ.
ಸಮ್ಮತವಾಯ್ತು ಮನಕ್ಕೆ ಸುತಗೆ ನಿಮ್ಮ ಚಿತ ಸ್ವಲ್ಪ ಬಯಕೆ ಧರ್ಮಯೋಗಿಯ ಬಾಳು ನಿಮ್ಮಲದು ವಿಭಾಗ್ಯಾನ ಧರ್ಮಯೋಗಿಯ ಬಾಳು ನಿಮ್ಮಲದು ವಿಭಾಗ್ಯ ಸುಮ್ಮನೆ ತಗೆ ಪಿತ ದುಮ್ಮಾನಗೊಳ್ಳುವರು ಸಮ್ಮತ ಅಮ್ಮ ಅಮ್ಮ ಸಮ್ಮತವಾಯ್ತು ಮನಕ್ಕೆ ನಿಮ್ಮ ವಾಚಿತ ಸನಿಪ ಬಯಕೆ ಅಮ್ಮ ಸಮ್ಮತ ಸಮ್ಮತವೇನೋ ತಾಯಿಯಾಗಿ ನೀನು ಉಡಿದಂತಹ ಸ್ತನ್ಯ ನನಗೆ ಪೀಯೂಷವಾಗುತ್ತದೆ ಅಂತ ನೀ ಕೊಡಮಾಡಿದಂತಹ ಅನ್ನವಾಗಲಿ ಅಕ್ಷರವಾಗಲಿ ನನ್ನನ್ನು ಪರಮಪದದ ತನಕ ಮುನ್ನಡೆಸ್ತದೆ ಎಂಬುದು ಶ್ರದ್ಧೆ ಹೌದು ಅಂತ ಆದ್ರೆ ನೀ ಕೇಳಿದ ವರ ನನಗೆ ಯಾಕಮ್ಮ ಶಾಪ ಆಗಬೇಕು ನನಗೆ ಸಮ್ಮತ ಭರತ ದೇವನಿರ್ಮಿತ ಪಾಯಸದ ಫಲರೂಪನಾಗಿ ನಮ್ಮ ಜೊತೆಯಲ್ಲೇ ಉದಿಸಿದ ಸಹೋದರ ತಾಯಿ ಅವನಿಗೆ ಸಾಮ್ರಾಜ್ಯ ಆದ್ರೂ ಸುಭಿಕ್ಷ ನೆಲೆಯಾಗುತ್ತದೆ ಅಂತ ಅಮ್ಮ ನಂಬುತ್ತಾಳಾದ್ರೆ ಈ ರಾಜ್ಯಕ್ಕೆ ಅದು ಒಳಿತಾಗಿದೆ ಧರ್ಮಯೋಗಿಗಳು ಯಾವ ಬದುಕಿನ ಪಥವನ್ನು ಅನುಸರಿಸಿ ಸಾಗಿ ಕೀರ್ತಿವಂತರಾಗಿ ಜಗತ್ ಕಲ್ಯಾಣವನ್ನು ಸಾಧಿಸಿದರು ಅದೇ ಪಥದಲ್ಲಿ ನನ್ನ ಮಗನೂ ಸಾಗಬೇಕು ಎಂಬ ಸದಾಶಯದಿಂದ ಸುತನಾದ ನನಗೆ ನೀವು ಒದಗಿಸಿಕೊಟ್ಟ ವನವಾಸವನ್ನು ಮನಸ್ವಿಯಾಗಿ ಸಸಂತೋಷ ಅಂಗೀಕರಿಸಿ ಹೊರಟು ನಿಂತ ಕಾಲದಲ್ಲಿ ಅದು ಸತಿಯಾದ ಸೀತೆಯೂ ಜೊತೆಯಾಗುತ್ತೇನೆ ಅಂದಿದ್ದಾರೆ ಅಪ್ಪ ಯಾಕೆ ದುಃಖಿಸ್ತೀರಪ್ಪ ಲಕ್ಷ್ಮಣನು ಜೊತೆಗೆ ಬರ್ತೇನೆ ಅಂತ ಅರ್ಥ ಇದ್ದಾರೆ ಅಳಬೇಡಿ ಅಪ್ಪ ಕಳಿಸಿಕೊಡಿ ಉಸಿರು ನೀಡಿದ ತಾವಿಗೆ ಉಸಿರಾದಿನಿ ರಾಮ ವಸುಧಿಯ ತುರಿವೆ ಅಕಟ ಉಸುರುವೆ ನೀಗಿಲ್ಲ ಕೈ ತುತ್ತ ಉಡುತ್ತಿರುವುದು ಉಸುರುವೆ ನೀಗಿಲ್ಲ ಕೈ ತುತ್ತ ಉಡುತ್ತಿರುವುದು ನಿಶಿಜಿಲ್ಲ ವಶವಿರೋ ಸುತನೇ ಉಸಿರು ನೀಡಿದ ತಂದೆ ಉಸಿರಾದಿ ಶ್ರೀರಾಮ ರಾಮ 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 ಮಂದಾರ ಮಾಲ್ಯ ಮಧುವಾಸಿತ ಪುಣ್ಯ ಭೂಮಿಯ ಕಂಪು ನಿನ್ನ ಆಡಳಿತ ಸೂತ್ರದ ಮೂಲಕವಾಗಿ ಜಗದಗಲಕ್ಕೆ ಹರಡಬೇಕು ಅಂತ ನಾನು ಯೋಚಿಸಿದೆ ಮಗ. ಭರತನೂ ಮಾಡ್ತಾನಪ್ಪ. ನಿನ್ನ ಕೈಗೆ ಬಂದದ್ದು ಸ್ವಾಧೀನಕ್ಕೆ ಸಿಕ್ಕುವುದಿಲ್ಲ ಅಂತಾದ್ರೆ ಕಾರಣ ಒಂದೇ ಮಗ. ಏನಪ್ಪ? ಸ್ತ್ರೀ ಲಂಪಟನಾದಂತಹ ಈ ಅಪ್ಪನಿಗೆ ಮಗನಾಗಿ ನೀನು ಹುಟ್ಟಿದ್ದು. ಯಾಕಪ್ಪ ಆತ್ಮನಿಂದೆ ಮಾಡ್ತೀರಿ? ಎಂತದ್ದಾಗಿದೆ? ಕೈಕೆಯ ಮೇಲೆ ನಾನು ಅತೀವವಾದ ವ್ಯಾಮೋಹವನ್ನು ತಾಳಿದೆ ನೋಡು, ಅದು ಮಕ್ಕಳ ಬದುಕಿಗೆ ಮಾರಕವಾಯಿತು. ಅದು ಪ್ರೇಮ ಅಲ್ವೇ ಅಪ್ಪ? ನನ್ನ ಅಪ್ಪನೇ, ನನಗೊಂದು ಉಪಕಾರ ಮಾಡು ಮಗ. ಯಾಕೆ ಹಾಗೆಲ್ಲ? ನನ್ನ ಕೈಕಾಲು ಕಟ್ಟಿದ ನಾನು ಸರವರಿಗೆ ಹಾಕೋ. ಯಾಕಪ್ಪ? ಯಾಕೆ ಈಗ ಅತಿರೇಕದ ಮಾತನ್ನು ನನ್ನಿಂದ? ನಾನು ಹೊರಗಿದ್ರು ಅವಳ ಬಂಧನದಲ್ಲಿ ನನಗೆ ಬಿಡುಗಡೆ ಇಲ್ಲ ಮಗ. ದಂಡಧರರಾಗಿ ಸಾರ್ವಭೌಮರಾಗಿ ಲೋಕವನ್ನಾಳಿದಂತಹ ಸಮ್ರಾಟರು ತಾವು. ನಿಜವಾಗಿ ನಿಮಗೆ ಬಂಧನ ಅಲ್ಲಪ್ಪ. ನಿಮ್ಮ ಮತ್ತು ಚಿಕ್ಕಮ್ಮನ ದಾಂಪತ್ಯ ಬಂಧನ ನೋಡಿ ಸಾಕೇತದ ಮಂದಿಗಳಿಗೆ ದಾಂಪತ್ಯ ಹೇಗಿರಬೇಕು ಅಂತ ಸಂಸ್ಕಾರ ಸಿಕ್ಕಿದೆ. ಈಗ ನನಗೆ ವನವಾಸ ಎಂಬಷ್ಟಕ್ಕೆ ಅದನ್ನು ಯಾಕೆ ನಿಂದಿಸಬೇಕು? ಚಿಕ್ಕಮ್ಮನ ಜೊತೆಯಲ್ಲಿ ಭರತಕುಮಾರನನ್ನು ಕೂಡಿಕೊಂಡು ನೀವು ಕ್ಷೇಮವಾಗಿರಿ. ಅಪ್ಪನ ಮಾತು ಈಡೇರಿಸುವುದಕ್ಕೆ ಹೊರಟ ಮಗ ಯಾವ ತಪ್ಪನ್ನು ಮಾಡ್ತಾ ಇಲ್ಲಪ್ಪ. ಅದು ಕರ್ತವ್ಯ. ನೀವು ಆಶೀರ್ವದಿಸಿದ್ರೆ ಸಾಕು. ಹೋಗುವ ದೂರ
ವನವಾಸಕ್ಕೆ ನೀವು ನಾನು ಬರ್ತೇನೆ ಮಗ. ನೀವು ಯಾಕಪ್ಪ? ನಾನು ಇಲ್ಲಿದ್ರೆ ಆ ಭೂತ ನನ್ನನ್ನು ನುಗ್ತದೆ ಮಗ. ಹಾಗೆಲ್ಲ ಆಡಕೂಡದು. ವಯೋವೃದ್ಧರಾದಂತಹ ನೀವು ಸುಖಿಗಳಾಗಿ ಸಾಮ್ರಾಜ್ಯದಲ್ಲೇ ಇರಬೇಕು. ನಿಜವಾಗಿ ಯೋಚಿಸಿದರೆ ಏನು? ಪರೋಕ್ಷ ಪ್ರಿಯರಾದಂತಹ ದೇವತೆಗಳು ಮಾಡಿದ ಅನುಗ್ರಹವಪ್ಪ ಇದು. ಯೋಚನೆ ಮಾಡಿ, ವೃದ್ಧಾಪ್ಯದಲ್ಲಿ ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸುವುದಕ್ಕೆ ಸತೀ ಸಹಿತರಾಗಿ ಹೋಗಬೇಕಾದ ಕಾಲ. ಈಗ ಈ ಪ್ರಕರಣ ನಿಮಿತ್ತದಿಂದ ಏನಾಯ್ತು ಹೇಳಿ? ನಿಮ್ಮ ಪರವಾಗಿ ಪ್ರಾತಿನಿಧ್ಯ ನ್ಯಾಯೇನ ನಾನು ಸೀತಾ ಸಹಿತನಾಗಿ 14 ವರ್ಷದ ವಾನಪ್ರಸ್ಥವನ್ನು ನಿಮಗಾಗಿ ಕಳೆದು ಬರ್ತೇನೆ. ನೀವು ಸುಖಿಗಳಾಗಿ ಇಲ್ಲೇ ಇರಿಯಪ್ಪ, ಏನಾಗುವುದಿಲ್ಲ. ಮಕ್ಕಳು 4 ಹೌದು, 2 ಊರಲ್ಲಿಲ್ಲ. ಬರ್ತಾರಲ್ಲ, ಇದ್ದ 2 ನೀವು ಹೊರಡ್ತಾ ಇದ್ದೀರಿ. 14 ವರ್ಷ ಕಳೆದು ಬರ್ತೇವಪ್ಪ. ಏನಪ್ಪ, ಏನಾಯ್ತು? ಏನು ಯೋಚಿಸ್ತಾ ಇದ್ದೀರಿ? ಯಾವುದು ಒಂದು ವೃದ್ಧವಚನ ಆಗ್ಲಿ, ಅದು ಹಾಗೆ ಆಗಬೇಕು ಅಂತ ಇದ್ರೆ ಆಗಲಿ, ಹಾಗೆ ಆಗಲಿ. ಅಪ್ಪ, ಯಾರು ಬಂದರು? ಏನು ಮಾತು ನನಗೊಂದು ತಿಳಿಲಿಲ್ವಲ್ಲ. ಶಾಂತ ಪಾಪ ಇಲ್ಲ ಮಗ, ಇಲ್ಲ. ನನ್ನ ಒಂದು ಮಾತು ಈಡೇರಿಸ್ತೇನು? ನಿಮ್ಮ ಮಾತು ಈಡೇರಿಸುವುದಕ್ಕೆ ಕಾಡಿಗೆ ಹೊರಟದ್ದಲ್ವೋ? ಏನಪ್ಪ, ನಿನ್ನೆಯಿಂದ ನೀನು ಉಪವಾಸ ತಾನೇ? ವಸಿಷ್ಠರು ಹಾಗೆ ಉಪದೇಶಿಸಿದ್ರಲ್ಲ, ಉಪವಾಸಿಯಾಗಿ ವ್ರತಸ್ಥನಾಗಿರಬೇಕು ಅಂತ. ನಾನು ಏನು ತೆಕ್ಕೊಳ್ಳಿಲ್ಲ. ನೀವ್ಯಾಕೆ ಉಣ್ಲಿಲ್ಲ? ನನ್ನ ಪ್ರಾಣ ಸ್ವರೂಪನಾದ ನೀನು ಹತ್ತಿದಿರುವಾಗ ಈ ಕೊರಡು ದೇಹಕ್ಕೆ ಯಾಕೋ ಆಹಾರ? ಅಪ್ಪ, ಭಾವವಿವಶರಾಗಿ ಹಾಗೆಲ್ಲ ಅತಿರೇಕದ ನಿರ್ಣಯ ಮಾಡ್ತಾರ. ವಯೋವೃದ್ಧರಾದ ನೀವು ಉಣ್ಣದೆ ಕುಡಿಯದೇ ಉಳಿದಿರಿ ಅಂತಾದ್ರೆ ಆರೋಗ್ಯ ಏನಾಗಬೇಡ. ನಾ ಪರಿಚಾರಕರಲ್ಲಿ ಹೇಳಿ ಹಾಲನ್ನು ತರಿಸಲ. ತರಿಸೋ. ಉಣ್ಣಬೇಕು. ಒಂದು ಮುಷ್ಟಿ ನಿನ್ನ ಕೈಯಲ್ಲಿ ನನ್ನ ಬಾಯಿಗೆ ಕೊಡು ಮಗ, ಇನ್ನೊಂದು ಮುಷ್ಟಿ ನನ್ನ ಕೈಯ ಅರೆ ನಿನ್ನ ಬಾಯಿಗೆ ಕೊಡ್ತೇನೆ. ಇವತ್ತು ನಿಶಿ ಇಲ್ಲೇ ಇದ್ದು ನನ್ನ ಜೊತೆಯಲ್ಲೇ ಕಳೆದು ಹೋಗಲೇಬೇಕು ಎನ್ನುವ ನಿರ್ಬಂಧ ಇದ್ರೆ ನಾಳೆ ಪ್ರಾತಃ ಕಾಲದಲ್ಲಿ ಎದ್ದು ಹೊರಡು ಮಗ. ಅಲ್ಲಿವರೆಗೆ ನನ್ನ ಜೊತೆಯಾಗಿ ಇರು ಮಗ. ಓ, ನಿಮ್ಮ ಮಾತು ಈಡೇರಿಸುವುದಕ್ಕೆ ಹೊರಟದ್ದು. ಈ ಒಂದು ಮಾತು ಕೇಳದಿದ್ರೆ ಬೇಸರ ಆದೀತು. ಯಾಕಾಗುದಿಲ್ವೋ? ಹಾಗಲ್ಲ, ಸಾಮ್ರಾಜ್ಯವನ್ನೇ ಭರತನಿಗೆ ಅಂತ ಚಿಕ್ಕಮ್ಮ ಕೇಳಿದ ಮೇಲೆ ಇಲ್ಲಿನ ಅಗುಳಗಳು ಅವನಿಗೆ ಸೇರಿದ್ದಲ್ವಪ್ಪ. ನಾನು ಅನ್ನೋದು ಕೈಕ, ನೀ ಕೇಳಿಟ್ಟ ಸಾಮ್ರಾಜ್ಯದ ಅನ್ನದ ಬಗ್ಗೆ ಮಗು ಹೇಳ್ತದೆ ಕೇಳು. ಒಂದು ಮುಟ್ಟಿ ಉಣ್ಣುವುದಕ್ಕೂ ಇಲ್ವ? ಅವನಿಗೆ ಅರ್ಥ ಆಗಿದೆ, ಈ ಹಳೆ ತಲೆಗೆ ಇನ್ನೂ ಅರ್ಥ ಆಗ್ಲಿಲ್ಲ ಅಷ್ಟೇ. ಅಪಾರ್ಥಕ್ಕೆ ಆಸ್ಪದ ಇದೆ. ಅಧಿಪತಿಯನ್ನು ಕೇಳದೆ ಅಧೀನನಾದವನು ಏನನ್ನು ಸ್ವೀಕರಿಸುವುದು ಸಲ್ಲ. ಅದಲ್ವ ಶಿಷ್ಟಾಚಾರ. ಅದಲ್ಲದೆ ಇನ್ನೂ ಒಂದು ನೆಲೆಯಿಂದ ಯೋಚಿಸಿ ನೋಡಿ. ಏನಪ್ಪ? ಧರ್ಮ ಬುದ್ಧಿ ಸ್ಥಿರವಾಗಿ ಇದ್ದದ್ದರಿಂದಲೇ ಪಿತೃವಚನ ಪರಿಪಾಲನೆಗೆ 14 ವರ್ಷ ಕಾಡಿಗೆ ಅಂತ ಹೊರಟು ನಿಂತಿದ್ದೆ. ಈಗ ನೀವು ಹೇಳಿದೆ ಅಂತ ಉಣ್ಣುವುದಕ್ಕೆ ಉಳಿದೆ ಅಂತಲೇ ಇಟ್ಟುಕೊಳ್ಳಿ. ಉಂಡ ಮೇಲೆ ಕಾಡಿಗೆ ಹೋಗುವುದು ಬೇಡ ಅಂತ ಕಂಡ್ರೆ ಈಗಿರುವ ಧರ್ಮದ ಸ್ಥಿರತೆಯನ್ನು ಮತ್ತೆ ಯಾರು ಕೊಡ್ತಾರೆ? ಆದ್ದರಿಂದಲೇ ತಿಳಿದವರು ವಸಿಷ್ಠರಂತವರು ಹೇಳಿದ್ದು, ಧರ್ಮ ಯಾವುದು ಅಂತ ನಿರ್ಣಯ ಆದಾಗ ಆಚರಿಸಿಬಿಡು, ತಡ ಮಾಡಬೇಡ, ಮತಿ ಚಂಚಲವಾಗುತ್ತದೆ ಅಂತ. ಆದ್ದರಿಂದ ಹಾಗಾಗುವ ಮೊದಲು ನಿಮ್ಮ ಮಗನಾಗಿ ನನ್ನ ಕರ್ತವ್ಯ ಅಂತ ತಿಳಿದು ಹೊರಟು ನಿಂತ ವನವಾಸಕ್ಕೆ ಆಶೀರ್ವಾದ ಮಾಡಿದ್ರಿ ಅಂತಾದ್ರೆ ಈ ಕ್ಷಣ ಹೊರಡ್ತೇನೆ. ಪುರದ ಪುಣ್ಯವೇ ಹೊರಟು ನಿಂತಿದೆ. ಗುರುಗಳೇ, ಅವರನ್ನ ಯಾಕೆ ಕರಿತೀರಿ? ಮಂತ್ರಿ ಸುಮಂತ್ರ, ಅವ್ರು ಯಾಕೆ? ಈ ಮಕ್ಕಳು ಹೋಗದಂತೆ ತಡೆಯಿರಿ. ಅಯ್ಯೋ, ಯಾರು ಬರ್ಬೇಡಿ. ಯಾರು ಬರ್ಬೇಡಿ. ಧರ್ಮ ನಿರ್ಣಯಕ್ಕೆ ಅವರಾರು ಬಾಧೆಯನ್ನು ತರುವವರಲ್ಲ. ಅವ್ರು ಯಾರು ಬರುವುದು ಬೇಕಾಗಿಲ್ಲ. ಸೀತಾ, ಇಲ್ಲಿ ಬಾರಮ್ಮ. ಲಕ್ಷ್ಮಣ, ಅಪ್ಪನ ಆಶೀರ್ವಾದ ಪಡಿ. ಸಾಕೇತ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ನಾನಿರುವುದಕ್ಕಿಂತ ಸತ್ಯ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ನನ್ನ ಅಪ್ಪ ಇರುವುದು ನನಗೆ ಪ್ರಿಯ. ಅದಕ್ಕಾಗಿ ಪ್ರಾಣವೇ ಬಿಟ್ಟೇನಂತೆ. ಇದು 14 ವರ್ಷ ವನವಾಸ ಅನ್ನುವ ಆಶೀರ್ವಾದ ಮಾಡಿ ನಿರ್ವಿಘ್ನ ಪೂರೈಸಬಾರದು. ರಂಗನಾಥ, ರಂಗನಾಥ, ಹೊರಟು ನಿಂತ ಕಾಲದಲ್ಲಿ ನನಗೆ ಚಿಕ್ಕ ಬೇಸರವೊಂದನ್ನು ನಿವೇದಿಸಿಕೊಳ್ಳೆ. ಏನು ಮಗನೇ ಅದು? ಏನಲ್ಲ, ಮಗನಾಗಿ ನನ್ನ ಗುಣದ ಬಗ್ಗೆ ಒಂದಿರಿತು ವಿಶ್ವಾಸ ಇಲ್ಲದೆ ಹೋಯ್ತಲ್ಲ ತಾಯಿ. ಹಾಗಲ್ಲಿ ಹೇಳ್ಬೇಡ ಮಗನೇ, ಮನಸ್ಸಿಗೆ ನೋವಾಗ್ತದೆ.
ಅದಲ್ಲ ಅಂತ ಆದ್ರೆ ಮಗನೇ ಕಾಡಿಗೆ ಹೋಗುವಂದ್ರೆ ನಾ ಕಾಡು ಸೇರಿ ಆಗ್ತಿತ್ತು ಇಷ್ಟು ಹೊತ್ತಿನಲ್ಲಿ. ಅಪ್ಪನಲ್ಲಿ ವರದನೆ ವರದಿಂದ ಮಾತಾಡಿ ಹಾಗೆ ದುಃಖಕ್ಕೆ ಕಾರಣರಾಗುತ್ತಾರೆ. ಅದು ಹಾಗಲ್ಲ ಮಗನೇ, ನಿನ್ನ ಬಗ್ಗೆ ನನಗೆ ವಿಶ್ವಾಸ ಇದೆ. ಆದ್ರೆ ಅವಳ ಬಗ್ಗೆ ಅವಳಿಗೆ ವಿಶ್ವಾಸ ಇಲ್ಲ ಮಗ. ತಂದೆ ತಾಯಿಯಂದಿರನ್ನು ವಿಮರ್ಶಿಸುವುದಕ್ಕೆ ಮಕ್ಕಳಲ್ಲ ಅಂತ ಬಂದೆ. ಮನದ ಭಾವವನ್ನು ನಿವೇದಿಸಿಕೊಂಡೆ ಅಷ್ಟೆ. ಅಪ್ಪನ ಸಂಕಲ್ಪವನ್ನು ಮಾತಾಗಿಸಿ ವನವಾಸದ ದೀಕ್ಷೆ ಕೊಟ್ಟ ಮಹಾಮಾತೆ ನೀನು ಅಂತಪ್ಪ ಮೂವರನ್ನು ಹರಸುತ್ತ. ಆಯ್ತು ಹೋಗಪ್ಪ, ಹೋಗಿ ಆಯ್ತಾ. ಸೀತಾ, ಉಳಿದಷ್ಟು ಅವರ ದುಃಖ ಮುಕ್ತಿಯ ಅಂತ ಈ ಕ್ಷಣದಲ್ಲೇ ಹೊರಟು ಬಿಡು. ಬಟ್ಟೆ ಬೇರೆ ಕೊಡುವಿತ್ತಲ್ಲ. ಅಡವಿಗೆ ವಸನ ಬೇಕಿ ಬಂಗಾರ ಕೆಡುಕಿಯಬಹುದು ಜೋಕಿ ಉಡುತಲಿ ನಾರು ಮಡಿಯ ಹೋಗಿರಿ ಉಡುನಾಡದೇನು ನುಡಿಯ ಸ್ವಲ್ಪ ನಿಲ್ಲಪ್ಪ. ವನವಾಸಕ್ಕೆ ಹೊರಟೆ. ನಿಲ್ಲು. ಹೋಗುದು ಬೇಡ ಅಂತೆ ಮಗ. ಅಮ್ಮನ ಆಶೆ ಏನು ಅಂತ ಕೇಳಿ ತಿಳಿಯುತ್ತೇನೆ. ಹೋಗುದು ಬೇಡ ಅಂತಲ್ಲ, ಹೀಗೆ ಹೋಗುವುದು ಬೇಡ ಅಂತ. ಹೀಗೆ ಅಂದ್ರೆ ರಾಮ, ರಾಜ ಪೋಷಾಕನ್ನು ಧರಿಸಿದ್ಯಾ, ಇಷ್ಟೊಂದು ಆಭರಣ, ಇಂಥ ವಸನ, ಇದನ್ನು ನೀನು ಉಟ್ಟುಕೊಂಡು ತೊಟ್ಟುಕೊಂಡು ನೀ ಕಾಡಿಗೆ ಹೋದ್ರೆ ನಿನಗೆ ಕಷ್ಟ ಆಗುವುದಿಲ್ವ ಮಗನೇ? ಅಮ್ಮ, ಭರತನಿಗೆ ಸೇರಬೇಕಾದ ಸರ್ವವೈಭವಗಳತ್ತ ಕಡೆಗಣ್ಣ ನೋಟವನ್ನು ಬೀರದೆ ಹೊರಟು ನಿಂತ ಒಬ್ಬಾತ ಋಷಿಯಂತ ನನ್ನನ್ನು ತಿಳಿಯಮ್ಮ. ಆಯ್ತಪ್ಪ. ಒಬ್ಬಾತ ತಪಸ್ವಿಯಾದವನಿಗೆ, ಋಷಿಯಾದವನಿಗೆ ಮಣ್ಣು ಒಂದೇ, ಹೊನ್ನು ಒಂದೇ. ಸರಿ, ಇದ್ದದ್ದನ್ನು ಕಳಚುವುದಕ್ಕೆ ಅಳುಕಿಲ್ಲ. ಇಡುವುದಕ್ಕೊಂದು ತುಂಡು ಬಟ್ಟೆಯಾದ್ರೂ ಸಿಗಬೇಕಲ್ಲ. ನಾನು ಕೊಡ್ತೇನಪ್ಪ, ನಾ ಕೊಡ್ತೇನೆ ನಿನಗೆ. ಇದು ನಿನಗೆ, ಇದು ನಿನಗೆ. ಲಕ್ಷ್ಮಣ, ಹೊರಡುವ ಕಾಲದಲ್ಲಿ ಭಾರ ಕಳಚಿ ಹಗುರಾಗುವುದಕ್ಕೆ ಅನುಕೂಲ ಆಯಿತು ಈ ಮಾತೃ ಪ್ರಸಾದ. ಸರಿ, ಉದ್ದಕ್ಕೂ ಇದನ್ನೆಲ್ಲ ಕಳಿಸಿ ಅದನ್ನು ಉಟ್ಕೊಂಡು ಹೋಗ. ಓ ಮಾರಾಣಿ, ನಿನಗೆ ಹೇಳಿದ್ದೆ ಸ್ವಲ್ಪ ನಿಲ್ಲೆ, ಬಾರ ಇಲ್ಲಿ. ಏನೇ, ಏನ್ ನೀನಿನ್ನು ಮಹಾರಾಣಿ ಆಗ್ಲಿಲ್ಲ ಆಯ್ತಾ? ಮೈ ತುಂಬಾ ಆಭರಣ, ಪಟ್ಟು ಸೀರೆ ಉಟ್ಕೊಂಡು ಗಂಡನ ಹಿಂದೆ ಹೋಗ್ತಾ ಇದೆಯಲ್ಲ, ಏನ್ ನಿನಗೆ ಪ್ರತ್ಯೇಕವಾಗಿ ಹೇಳ್ಬೇಕೇನೆ? ಕಲ್ಚದನ್ನೆಲ್ಲ